ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಗೆ ಸತತ ಸೋಲಾದಂತಹ ಹಿನ್ನೆಲೆ ಏನು ಬಿಜೆಪಿಯಲ್ಲಿ ಚೇತರಿಕೆ ಮುಂದಾಗದಿದ್ರೆ ಹಳೆಯ ಮೈಸೂರು ಭಾಗದಲ್ಲಿ ಬೆಳವಣಿಗೆ ಅಸಾಧ್ಯವಾಗುವಂಥದ್ದು. ಇನ್ನು ಬಿಜೆಪಿ ಕಾರ್ಯಕ್ರಮಗಳಿಂದ ಮೈವಿ ರವಿಶಂಕರ್ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಕ್ರಮಗಳಲ್ಲೂ ಕೂಡ ಮೈವಿ ರವಿಶಂಕರ್ ಕಾಣಿಸಿಕೊಂಡಿಲ್ಲ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಕ್ರಮಗಳಲ್ಲೂ ಕೂಡ ಮೈವಿ ರವಿಶಂಕರ್ ಕಾಣಿಸಿಕೊಂಡಿಲ್ಲ. ಎರಡನೇ ಸೋಲಿನಿಂದ ಬಹಳ ಬೇಸರಗೊಂಡಿದ್ದಾರಾ ಮೈವಿ ರವಿಶಂಕರ್ ಅನ್ನುವಂತಹ ಪ್ರಶ್ನೆಗಳಿದೆ. ಇನ್ನು ಕಳೆದ ಸ್ಥಳೀಯ ಸಂಸ್ಥೆಗಳ ಪರಿಷತ್ ಚುನಾವಣೆಯಲ್ಲಿ ಕೌಟಿಲ್ಯ ರಘುಗೆ ಸೋಲಾಗಿತ್ತು. ಸೋಲಿನ ಪರಾಮರ್ಶೆಯನ್ನ ಮಾಡಿದಂತಹ ಬಿಜೆಪಿ ನಾಯಕರಿಗೆ ಮತ್ತೊಮ್ಮೆ ಪಾಠ ಕಲಿಸಿದ್ದಾರೆ. ಪಕ್ಷದ ಒಂದು ಕಾರ್ಯಕ್ರಮಗಳಿಂದ ರಘು ಕೌಟಿಲ್ಯ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ. ಇನ್ನು ಬಿಜೆಪಿ ನಾಯಕರು ಕಾರ್ಯಕರ್ತರೇ ಅಭ್ಯರ್ಥಿಯನ್ನ ಸೋಲಿಸಿದ ಆರೋಪ ಕೂಡ ಕೇಳಿ ಬರ್ತಿದೆ. ಇನ್ನು ರಾಜ್ಯ ಬಿಜೆಪಿ ನಾಯಕರ ಮಧ್ಯಪ್ರವೇಶಕ್ಕೆ ಸಂಘದ ಪ್ರಮುಖರ ಒತ್ತಾಯ ಕೂಡ ಇರುವಂತದ್ದು. ವಿಧಾನ ಪರಿಷತ್ ಚುನಾವಣೆಗಳಲ್ಲಿ ಬಿಜೆಪಿಗೆ ಸತತ ಸೋಲಾದಂತಹ ಹಿನ್ನೆಲೆ ಚೇತರಿಕೆಗೆ ಮುಂದಾಗದಿದ್ರೆ ಹಳೆಯ ಮೈಸೂರು ಭಾಗದಲ್ಲಿ ಬೆಳವಣಿಗೆ ಆಗುವುದು ಅಸಾಧ್ಯವಾದಂತಹ ವಿಚಾರವಾಗಿದೆ. ಇನ್ನು ಬಿಜೆಪಿ ಕಾರ್ಯಕ್ರಮಗಳಿಂದ ಮೈವಿ ರವಿಶಂಕರ್ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಕ್ರಮಗಳಲ್ಲೂ ಕೂಡ ಮೈವಿ ರವಿಶಂಕರ್ ಕಾಣಿಸಿಕೊಂಡಿಲ್ಲ. ಇನ್ನು ಎರಡನೇ ಸೋಲಿನಿಂದ ಬಹಳ ಬೇಸರಗೊಂಡಿದ್ದಾರಾ ಮೈವಿ ರವಿಶಂಕರ್ ಅನ್ನುವಂತಹ ಪ್ರಶ್ನೆಗಳಿದೆ. ಇನ್ನು ಕಳೆದ ಒಂದು ಸ್ಥಳೀಯ ಸಂಸ್ಥೆಗಳ ಪರಿಷತ್ತು ಚುನಾವಣೆಯಲ್ಲಿ ಕೌಟಿಲ್ಯ ರಘುಗೆ ಸೋಲಾಗಿತ್ತು. ಸೋಲಿನ ಪರಾಮರ್ಶೆಯನ್ನ ಬಿಜೆಪಿ ನಾಯಕರು ಮಾಡದೇ ಇರುವಂತಹ ಹಿನ್ನೆಲೆ ಮತ್ತೊಮ್ಮೆ ಪಾಠವನ್ನ ಕಲಿಸಲಾಗಿದೆ. ಪಕ್ಷದ ಕಾರ್ಯಕ್ರಮಗಳಿಂದ ಏನು ರಘು ಕೌಟಿಲ್ಯ ಅಂತರವನ್ನ ಕಾಯ್ದುಕೊಂಡಿದ್ದು ಬಿಜೆಪಿ ನಾಯಕರು ಕಾರ್ಯಕರ್ತರೇ ಅಭ್ಯರ್ಥಿಯನ್ನ ಸೋಲಿಸಿದ ಆರೋಪ ಇರುವಂತದ್ದು. ರಾಜ್ಯ ಬಿಜೆಪಿ ನಾಯಕರ ಮಧ್ಯಪ್ರವೇಶಕ್ಕೆ ಸಂಘದ ಪ್ರಮುಖರ ಒತ್ತಾಯ ಕೂಡ ಇರುವಂತದ್ದು. ವಿಧಾನ ಪರಿಷತ್ ಚುನಾವಣೆಗಳಲ್ಲಿ ಬಿಜೆಪಿಗೆ ಸತತ ಸೋಲಾದಂತಹ ಹಿನ್ನೆಲೆ ಏನು ಚೇತರಿಕೆಗೆ ಒಂದು ವೇಳೆ ಬಿಜೆಪಿ ಪಕ್ಷ ಮುಂದಾಗದಿದ್ರೆ ಹಳೆಯ ಮೈಸೂರು ಭಾಗದಲ್ಲಿ ಬೆಳವಣಿಗೆಯಾಗುವುದು ಕಷ್ಟದ ಒಂದು ವಿಚಾರವಾಗಿರುವಂಥದ್ದು. ಬಿಜೆಪಿ ಕಾರ್ಯಕ್ರಮಗಳಿಂದ ಅಂತರವನ್ನ ಮೈವಿ ರವಿಶಂಕರ್ ಕಾಯ್ದುಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಕ್ರಮಗಳಲ್ಲೂ ಕೂಡ ಏನು ಮೈವಿ ರವಿಶಂಕರ್ ಕಾಣಿಸಿಕೊಂಡಿಲ್ಲ. ಎರಡನೇ ಸೋಲಿನಿಂದ ಬಹಳ ಬೇಸರಗೊಂಡಿದ್ದಾರಾ ಮೈವಿ ರವಿಶಂಕರ್ ಅನ್ನುವಂತಹ ಪ್ರಶ್ನೆಗಳಿರುವಂಥದ್ದು. ಈ ಒಂದು ಸೋಲು ಏನಿದೆ, ಪದವೀಧರ ಕ್ಷೇತ್ರದ ಚುನಾವಣೆ ಸೋಲು ಏನಿದೆ, ಈ ಸೋಲಿಗೆ ಏನು ಚೇತರಿಕೆಗೆ ಮುಂದಾಗದಿದ್ರೆ ಬಿಜೆಪಿ ಪಕ್ಷ ಮುಂದೆ ಬರುವಂತಹ ವಿಧಾನಸಭಾ ಚುನಾವಣೆ ಇರಬಹುದು, ಯಾವ ಚುನಾವಣೆಗಾದ್ರೂ ಮೈಸೂರು ಭಾಗದಲ್ಲಿ ಬೆಳವಣಿಗೆ ಆಗುವುದು, ಹಳೆಯ ಮೈಸೂರು ಭಾಗ ಏನಿದೆ ಅಲ್ಲಿ ಬೆಳವಣಿಗೆ ಬಿಜೆಪಿ ಪಕ್ಷ ಆಗುವುದು ಕಷ್ಟದ ಒಂದು ಸಂಗತಿ ಆಗಿರುವಂಥದ್ದು. ಈಗಿನಿಂದಲೇ ಏನು ಚೇತರಿಕೆಗೆ ಬಿಜೆಪಿ ಪಕ್ಷ ಮುಂದಾಗಬೇಕಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶಸ್ ಮಾವತ್ತೂರ್. ಡೆಸ್ಕ್ನ ನೇರ ಸಂಪರ್ಕದಲ್ಲಿ. ಯಶಸ್ಸಿನ ವಿಧಾನ ಪರಿಷತ್ ಚುನಾವಣೆಗಳಲ್ಲಿ ಬಿಜೆಪಿಗೆ ಸತತ ಸೋಲಾಗಿರುವಂಥದ್ದು. ಚೇತರಿಕೆಗೆ ಬಿಜೆಪಿ ಪಕ್ಷ ಒಂದು ವೇಳೆ ಮುಂದಾಗದಿದ್ರೆ ಹಳೇ ಮೈಸೂರು ಭಾಗದಲ್ಲಿ ಬೆಳವಣಿಗೆ ಬಿಜೆಪಿಗೆ ಅಸಾಧ್ಯವಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಲಕ್ಷ್ಮಿ, ಬಹಳ ಪ್ರಮುಖವಾಗಿ ಭಾರತೀಯ ಜನತಾ ಪಾರ್ಟಿ ಈಗೇನು ಸತತ ಸೋಲುಗಳನ್ನು ಕಾಣ್ತಾ ಇದೆ. ಇದು ಭಾರತೀಯ ಜನತಾ ಪಾರ್ಟಿಯ ಹಳೆ ಮೈಸೂರು ಭಾಗದ ಬೆಳವಣಿಗೆಗೆ ಸಾಕಷ್ಟು ದೊಡ್ಡ ಮಟ್ಟದ ಒಂದು ಮಾರಕ ಅಂತ ಹೇಳ್ಬೋದು. ಯಾಕಂದರೆ ಈ ಭಾಗದಲ್ಲಿ ಬಿ ಜೆ ಪಿ ಅಥವಾ ಏನು ಈ ಭಾಗದಲ್ಲಿ ಅಮಿತ್ ಶಾ ಅವರು ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಬಲವರ್ಧನೆ ಮಾಡಬೇಕು ಅಂತ ಹೇಳೋದಾದರೆ ಇಲ್ಲಿ ಸತತವಾದಂಥ ಸೋಲುಗಳನ್ನು ಕಾಣ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಭಾಳ ಪ್ರಮುಖವಾಗಿ ಮೊನ್ನೆ ನಡೆದಂತಹ ನರೇಂದ್ರ ಮೋದಿಯವರ ಕಾರ್ಯಕ್ರಮದಲ್ಲಿ ಏನು ಪರಾಜಿತ ಅಭ್ಯರ್ಥಿ ಅಂತ ಮೈವಿ ರವಿಶಂಕರ್ ಅವರು ದೂರ ಉಳಿದಿರ್ತಕ್ಕಂಥದ್ದು. ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗಿಲ್ಲ. ಯಾಕಂದರೆ ಅವರು ಪಕ್ಷದ ಜವಾಬ್ದಾರಿಯನ್ನು ಹೊತ್ತಂಥವರು, ಪ್ರಭಾರಿಗಳಾಗಿರ್ತಕ್ಕಂಥವ್ರು. ಪ್ರಭಾರಿಗಳು ಅಂದರೆ ಮೈಸೂರು ವಿಭಾಗದಲ್ಲೇ ಒಂದು ಉನ್ನತವಾದಂತಹ ಪಕ್ಷದ ಆಂತರಿಕವಾಗಿರುವಂತಹ ಒಂದು ಉನ್ನತ ಜವಾಬ್ದಾರಿ. ಪಕ್ಷದ ಪ್ರಭಾರಿಗಳಾದರೂ ಕೂಡ ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ ಕಾಣಲಿಲ್ಲ. ಹೀಗಾಗಿ ಪಕ್ಷದ ಆಂತರಿಕ ವಿಚಾರದಲ್ಲಿ ಈಗಾಗಲೇ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಿದ್ರೆ ಕೂಡ ತಪ್ಪಾಗಿಲ್ಲ. ಯಾಕಂದರೆ ಬಿ ಜೆ ಪಿಯಲ್ಲಿ ಈ ಬಾರಿ ದಕ್ಷಿಣ ಪದವೀಧರ ಚುನಾವಣೆಯಲ್ಲಿ ಸಾಕಷ್ಟು ಎನ್ರೋಲ್ಮೆಂಟ್ಗಳನ್ನ ಮಾಡಿಸಿತ್ತು. ಹಾಗೂ ಇದ್ರ ಜೊತೆ ಭಾಳ ಪ್ರಮುಖವಾಗಿ ಸಾಕಷ್ಟು ಘಟಾನುಘಟಿ ನಾಯಕರುಗಳು ಬಂದಿದ್ದರು. ಇವೆಲ್ಲರ ನಡುವೆ 12,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋತಿರ್ತಕ್ಕಂಥದ್ದು. ಇದು ಪಕ್ಷ ಹಾಗೂ ಅಭ್ಯರ್ಥಿಗಾಗಿರುವಂತಹ ದೊಡ್ಡ ಮಟ್ಟದ ಮುಖಭಂಗ.
ಹೀಗಾಗಿ ಈ ನಿಟ್ಟಿನಲ್ಲಿ ಇದರಿಂದ ಅಸಮಾಧಾನಗೊಂಡಂತಹ ಅಭ್ಯರ್ಥಿ ಮೈವಿ ರವಿಶಂಕರ್ ಅವರು ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇಲ್ಲ ಹಾಗೂ ಪಕ್ಷದಲ್ಲಿರುವಂಥ ಆಂತರಿಕವಾಗಿ ಅಸಮಾಧಾನಗೊಂಡಿದ್ದಾರೆ ಎನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಕಾಣ್ತಿರ್ತಕ್ಕಂಥದ್ದು. ಹಾಗೂ ಇದರ ಜೊತೆ BJPಗೆ ಕಳೆದ ಸ್ಥಳೀಯ ಸಂಸ್ಥೆಗಳ ಪರಿಷತ್ ಚುನಾವಣೆಯಲ್ಲಿ ಕೆಲವು ಮತಗಳಿಂದ ಸೋಲು ಅನುಭವಿಸಿದಾಗಲೂ ಕೂಡ ಏನು ಯಾವುದೇ ರೀತಿಯಾದಂತಹ ಪಾಠವನ್ನು ಕಲ್ತಿಲ್ಲ. ಯಾಕೆ ಅಂತಂದರೆ ಭಾಳ ಪ್ರಮುಖವಾಗಿ ಆ ಚುನಾವಣೆಯಲ್ಲಿ ಕೌಟಿಲ್ಯ ರಘು ಅವರು ಗೆಲ್ತಾರೆ ಎನ್ನುವಂತಹ ಆತ್ಮವಿಶ್ವಾಸ ಇತ್ತು. ಆದರೆ ಪಕ್ಷದಲ್ಲಿರುವಂತಹ ಒಂದು ಆಂತರಿಕ ಒಳೆಟ್ಟಿನಿಂದಾಗಿ ಅಭ್ಯರ್ಥಿ ಸೋಲನ್ನು ಕಂಡಿದ್ದರು. ಹಾಗೂ ಈ ಚುನಾವಣೆಯಲ್ಲೂ ಕೂಡ ಪಕ್ಷದ ಸಾಕಷ್ಟು ವೇದಿಕೆಗಳಲ್ಲೂ ಕೂಡ ಅವ್ರಿಗೆ ಒಂದು ಗೌರವಿತವಾಗಿ ನಡೆಸ್ಕೊಂಡಿಲ್ಲ ಅನ್ನೋದು ಕೂಡ ಈಗಾಗಲೇ ನಾವು ಸಾಕಷ್ಟು ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಹಾಗೂ ಇವತ್ತಿನ ಮೋದಿಯ ಕಾರ್ಯಕ್ರಮದಲ್ಲೂ ಕೂಡ ಅವರು ಕೂಡ ಕಾಣಲಿಲ್ಲ. ಹೀಗಾಗಿ ಪಕ್ಷದ ಆಂತರಿಕ ವಿಚಾರದಲ್ಲಿ ಕಳೆದ ಚುನಾವಣೆಗಳಲ್ಲಿ ಸ್ಪರ್ಧಂಥ ಅಭ್ಯರ್ಥಿಗಳು ಬೇಸರಗೊಂಡಿರ್ತಕ್ಕಂಥದ್ದು. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳನ್ನು ಕಂಡಂತಹ ಸಂಘ ಪರಿವಾರದವರು ಈ ಕೂಡಲೇ ರಾಜ್ಯ BJP ನಾಯಕರು ಒಂದು ಮಧ್ಯಪ್ರವೇಶನ ಮಾಡಬೇಕು. ಹಳೆ ಮೈಸೂರು ಭಾಗದಲ್ಲಿ BJP ಗಟ್ಟಿಗೊಳ್ಳಬೇಕು ಅಂದರೆ ಸಮರ್ಥ ನಾಯಕರಿಗೆ ಸಮರ್ಥ ಪಟ್ಟವನ್ನು ಕೊಡಬೇಕು ಹಾಗೂ ಉಸ್ತುವಾರಿಯನ್ನು ವಹಿಸಬೇಕು. ಹೀಗಾಗಿ ಪಕ್ಷದ ಆಂತರಿಕ ಮಟ್ಟದಲ್ಲಿರುವಂತಹ ಗೊಂದಲಗಳನ್ನು ಅಥವಾ ಪಕ್ಷದಲ್ಲಿರುವಂತಹ ಏನು ಒಲೆಟೇನಿದೆ ಇವೆಲ್ಲವನ್ನು ಶಮನಗೊಳಿಸಬೇಕು. ಈ ರೀತಿಯಾದಂತಹ ಒಂದು ಪಕ್ಷದ ಆಂತರಿಕ ವಿಚಾರಗಳನ್ನು ಸಮಸ್ಯೆಗಳನ್ನು ಬಗೆಹರಿಸಿಕೊಂಡ್ರೆ ಮಾತ್ರ ಪಕ್ಷ ಮುಂದಿನ ದಿನಗಳಲ್ಲಿ ಅದು ಜೀವಂತವಾಗಿರುತ್ತೆ. ಪಕ್ಷ ಏನು ಈ ಭಾಗದಲ್ಲಿ ಒಂದು ವಿಸ್ತಾರಗೊಳ್ಳುತ್ತೆ ಅಂತಕ್ಕಂಥದ್ದು ಕೂಡ ಸಂಘ ಪರಿವಾರದ ಮುಖಂಡರ ಮಾತಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪಕ್ಷಕ್ಕೆ ಈಗ ಒಂದು ಆಂತರಿಕವಾಗಿ ಭಿನ್ನಮತ ಶಮನಗೊಳಿಸುವಂತಹ ಅಗತ್ಯತೆ ಇದೆ. ಈ ನಿಟ್ಟಿನಲ್ಲಿ ರಾಜ್ಯ BJP ಹೈಕಮಾಂಡ್ ಯಾವ ರೀತಿಯಾದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತೆ ಅಂತೇಳಿ ಕಾದು ನೋಡಬೇಕಾಗಿದೆ. ಲಕ್ಷ್ಮಿ, ಧನ್ಯವಾದ ಯಶಸ್ ನಿಮ್ಮೆಲ್ಲ ಮಾಹಿತಿಗಾಗಿ.